ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ. ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತ್. ಸಗರನ 60,000 ಮಕ್ಕಳು ಪಾತಾಳದಲ್ಲಿ ಭಸ್ಮೀಭೂತರಾದರು. ಅವರಿಗೆ ಸದ್ಗತಿ ಸಿಕ್ಕಲೇ ಇಲ್ಲ. ಸಗರ ಆಯಿತು. ಸಗರನ ನಂತರ ಅವನ ಮಗ ಅಂಶುಮಂತ ಪಟ್ಟಕ್ಕೆ ಬಂದ. ಆಮೇಲೆ ಅವನ ಮಗ ದಿಲೀಪ ಬಂದ. ಎಲ್ಲರೂ ಗಂಗೆ ತರೋದಕ್ಕೆ ಪ್ರಯತ್ನ ಮಾಡಿ ವಿಫಲರಾದರು. ಕೊನೆಗೆ ದಿಲೀಪನ ಮಗ ಭಗೀರಥನ ಕಾಲ ಬಂತು. ಭಗೀರಥ ಮಹಾ ತೇಜಸ್ವಿ, ಮಕ್ಕಳಿರಲಿಲ್ಲ. ಅವನು ತನ್ನ ಮುತ್ತರಿಗೆಲ್ಲ ಸದ್ಗತಿ ಸಿಕ್ಕಬೇಕು ಅಂಥೇಳಿ ಹಿಮವತ್ ಪರ್ವತದಲ್ಲಿ ಘೋರವಾದಂಥ ತಪಸ್ಸು ಮಾಡಿದ. ಎಂಥ ತಪಸ್ಸದು! ಪಂಚಾಗ್ನಿಯ ಮಧ್ಯೆ ಕೈ ಎತ್ತಿ ನಿರಾಹಾರವನಾಗಿ ಜಿತೇಂದ್ರಿಯನಾಗಿ ಬಹಳ ಕಾಲ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ. ಭಗೀರಥನ ತಪಸ್ಸಿಗೆ ಬ್ರಹ್ಮ ಮೆಚ್ಚಿದ, ಪ್ರತ್ಯಕ್ಷನಾದ. ನಿನಗೇನು ಬೇಕು ಕೇಳು ಅಂದ. ಬ್ರಹ್ಮದೇವ, ನೋಡು, ನಮ್ಮದು ಪರಮ ಪವಿತ್ರವಾದಂಥ ಇಕ್ಷ್ವಾಕು ವಂಶಪ. ಇದು ವಂಶ ಮುಂದುವರಿಬೇಕು. ಜೊತೆಗೆ ನನ್ನ ಮುತ್ತಾತಿಂದರೆಲ್ಲ ಸದ್ಗತಿ ಪಡಿಬೇಕು. ಅದಕ್ಕೋಸ್ಕರ ದೇವಗಂಗೆ ಅಲ್ಲಿಂದ ಇಳಿದು ಬರಬೇಕು ಅಂದ. ಭಗೀರಥನ ಮನೋರಥಗಳೆಲ್ಲ ಸಫಲ ಆಗಲಿ ಅಂತ ಬ್ರಹ್ಮ ಆಶೀರ್ವದಿಸಿದ. ಗಂಗಾದೇವಿ ದೇವಲೋಕದಿಂದ ಭೂಮಿಗೆ ಇಳಿದು ಬರುತ್ತಲ್ಲ, ಆ ರಭಸವನ್ನು ತಡಿಬೇಕಲ್ಲ, ಅದು ಯಾರಿಂದ ಸಾಧ್ಯ ಅಂಥೇಳಿ ಪರಮೇಶ್ವರನನ್ನು ಪ್ರಾರ್ಥಿಸು ಅಂತ ಹೇಳಿದ. ಆಗ ಪರಮೇಶ್ವರನನ್ನು ಕುರಿತು ಭಗೀರಥ 2 ಕೈ ಮೇಲಕ್ಕೆತ್ತಿ ವಾಯುವನ್ನೇ ಆಹಾರವನ್ನಾಗಿ ಮಾಡಿಕೊಂಡು ಕಾಲು ಹೆಬ್ಬೆರಳ ಮೇಲೆ ನಿಂತುಕೊಂಡು 1 ವರ್ಷ ಕಾಲ ಈಶ್ವರನನ್ನು ಕುರಿತು ತಪಸ್ಸು ಮಾಡಿದ. ಭಗೀರಥನ ಉಗ್ರ ತಪಸ್ಸಿಗೆ ಈಶ್ವರ ಮೆಚ್ಚಿದ. ಆಗಲಿ, ನಿನ್ನ ಕೋರಿಕೆಯಂತೆ ಗಂಗೆಯನ್ನು ನಾನು ಧರಿಸ್ತೀನಿ ಅಂತ ಅಭಯ ಕೊಟ್ಟ. ಭಗೀರಥ ಗಂಗೆಯನ್ನು ದೇವಲೋಕದಿಂದ ಇಳಿದು ಬರುವಂತೆ ಪ್ರಾರ್ಥಿಸಿದ. ಗಂಗೆ ಒಪ್ಪಿದ್ಲು. ನನ್ನ ರಭಸವನ್ನು ತಡೆಯುವಂಥ ಸಾಮರ್ಥ್ಯ ಈ ಶಿವನಿಗಿದೆಯೋ, ನಾನು ಮಹಾರಭಸದಿಂದ ಮೇಲಿಂದ ಧುಮುಕ್ತೀನಿ ಅಂತ ಗಂಗೆ ಹೇಳಿದ್ಲು. ಗಂಗೆಯ ಸೊಕ್ಕನ್ನು ಶಿವ ಗುರುತಿಸ್ದ. ಇರಲಿ, ಇವಳ ಸೊಕ್ಕನ್ನು ನಾನು ಮುರಿತೀನಿ ಅಂತ ಹೇಳಿಬಿಟ್ಟು ಆ ಬೀಳ್ತಾ ಇದ್ದಂಥ ರಭಸದಿಂದ ಮೇಲಿಂದ ಬೀಳ್ತಾ ಇದ್ದಂಥ ಗಂಗೆಯನ್ನು ತನ್ನ ಜಟೆಯಲ್ಲಿ ಇಟ್ಕೊಂಡ್ಬಿಟ್ಟು ಬಂಧಿಸ್ಬಿಟ್ಟ. 1 ತೊಟ್ಟು ನೀರು ಕೆಳಗೆ ಬೀಳಲಿಲ್ಲ. ಶಿವನ ಜಟಾಜೂಟದಲ್ಲಿ ಸಿಕ್ಕಾಕೊಂಡ್ಬಿಟ್ಲು ಗಂಗೆ. ಅವಳ ಗರ್ವ ಇಳೀತು. ಭಗೀರಥ ನೋಡ್ದ, ಗಂಗೆ ಇಳಿಲಿಲ್ಲ. ಪುನಃ ಶಿವನನ್ನು ಕುರಿತು ಪ್ರಾರ್ಥಿಸಿದ. ಆಗ ಶಿವ ಭಗೀರಥನ ಪ್ರಾರ್ಥನೆಗೆ ಹೋಗೊಟ್ಟು ಸಂತುಷ್ಟನಾದ. ಆ ಪರಮೇಶ್ವರ ಗಂಗೆಯನ್ನು ಒಂದು ಸರೋವರದಲ್ಲಿ ಬಿಟ್ಟ. ಈಶ್ವರನ ಜಟೆಯಿಂದ ಹೊರಬಂದಂಥ ದೇವಗಂಗೆ 7 ಕವಲಾಯಿತು. ಕ್ಲಾದಿನಿ, ನಲಿನಿ, ಪಾವಿನಿ ಅಂತ 3 ಕವಲು ಪೂರ್ವ ದಿಕ್ಕಿಗೆ ಹರಿತು. ಸುಚಕ್ಷೆ, ಸೀತೆ, ಸಿಂಧು ಅನ್ನುವಂಥ 3 ಕವಲು ಪಶ್ಚಿಮಕ್ಕೆ ಹರಿತು. 7ನೇ ಕವಲೇನು ಮಾಡ್ತು ಅಂದರೆ ಭಗೀರಥನನ್ನು ಹಿಂಬಾಲಿಸ್ತು. ರಥವೇರಿ ಹೋಗ್ತಾ ಇದ್ದ ಭಗೀರಥ ಅವನ ಹಿಂದೆ ಹಿಂದೆ ಗಂಗೆ ಬರ್ತಾ ಇದ್ಲು. ಕೆಲವು ಕಡೆ ಜೋರಾಗಿ ಹರಿದ್ಲು, ಕೆಲವು ಕಡೆ ಮಂದಗತಿಯಲ್ಲಿ ಹರಿದ್ಲು, ಕೆಲವು ಕಡೆ ತುಂಬ ಬಳಸ್ಕೊಂಡು ಬಂದ್ಲು. ಹೀಗೆ ನಾನಾ ಗತಿಗಳಲ್ಲಿ ಹರಿಯತೊಡಗಿದಳು ಗಂಗೆ.
ಯಾಕೆಂದರೆ ವಿಷ್ಣುವಿನ ಪಾದೋದ್ಭವೇ ಈ ಗಂಗೆ. ದೇವತೆಗಳು, ಋಷಿಗಳು, ಗಂಧರ್ವರು, ಮಾನವರು ಎಲ್ಲರೂ ಈ ಗಂಗೆಯನ್ನು ಸ್ಪರ್ಶ ಮಾಡಿದ್ರು, ಅದರಲ್ಲಿ ಸ್ನಾನ ಮಾಡಿದ್ರು. ಅವರ ತಾಪ, ಪಾಪ, ಶಾಪಗಳನ್ನೆಲ್ಲ ಕಳೆದುಕೊಂಡ್ಬಿಟ್ರು. ಭಗೀರಥನ ರಥ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಜನ್ಮ ಮಹರ್ಷಿ ಆಶ್ರಮಕ್ಕೆ ಬಂತು. ಗಂಗೆನೋ ಅವಳ ಹಿಂದೆ ಬಂದ್ಲು. ಜನ್ಮ ಮಹರ್ಷಿಯ ಆಶ್ರಮವೆಲ್ಲ ಗಂಗೆಯಿಂದ ಆವರಿಸ್ಕೊಂಡ್ಬಿಡ್ತು. ಜನ್ಮ ಮಹರ್ಷಿಗೆ ತುಂಬ ಕೋಪ ಬಂದ್ಬಿಡ್ತು. ಅವರೇನು ಮಾಡಿದ್ರು ಅಂದರೆ ಗಂಗೆಯನ್ನು ಆಪೋಷಣ ಕುಡಿದ್ಬಿಟ್ರು. ಇದನ್ನು ನೋಡಿದ ಭಗೀರಥ, ಅಯ್ಯೋ ಮತ್ತೆ ಸಮಸ್ಯೆ ಆಯ್ತಲ್ಲ ಅಂಥೇಳಿ ಅವ್ರನ್ನ ಪ್ರಾರ್ಥನೆ ಮಾಡ್ದ. ಕೃಪೆ ಮಾಡಿ ಮಹರ್ಷಿಗಳೇ, ನನ್ನ ಮುತ್ತಾತಂದರೆಲ್ಲ ಸದ್ಗತಿಯನ್ನು ಪಡಿಬೇಕು, ಅದಕ್ಕೋಸ್ಕರ ಅವತ್ತಿಂದ ಪ್ರಯತ್ನ ಮಾಡಿ ದೇವ ಗಂಗೆಯನ್ನು ಇಲ್ಲಿಗೆ ಇಳಿಸಿದ್ದೀನಿ ಅಂತ ಹೇಳಿದ್ರು. ಮಹರ್ಷಿಗೆ ಸಮಾಧಾನ ಆಯಿತು. ಗಂಗೆಯನ್ನು ತನ್ನ ಕಿವಿಯಿಂದ ಹೊರಗೆ ಬಿಟ್ರು. ಜನ್ನು ಮಹರ್ಷಿಯ ಕಿವಿಯಿಂದ ಹೊರಬಂದಂಥ ಗಂಗೆ ಜಾಹ್ನವಿ ಅಂತ ಹೇಳಿದ್ಲು. ಆ ಜನ್ನು ಮಹರ್ಷಿಯ ಮಗಳಾದ್ಲು. ಅವತ್ತಿನಿಂದ ಗಂಗೆಗೆ ಇನ್ನೊಂದು ಹೆಸರು ಬಂತು, ಜಾಹ್ನವಿ ಅಂತ. ಮತ್ತೆ ಗಂಗೆ ಭಗೀರಥನನ್ನು ಹಿಂಬಾಲಿಸಿದ್ಲು. ಭಗೀರಥ ಸಾಗರವನ್ನು ಪ್ರವೇಶಿಸಿ ರಸಾತಲದಲ್ಲಿ ಮೂಲಕ ಪಾತಾಳಕ್ಕೆ ಬಂದ. ಗಂಗೆಯು ಸಾಗರವನ್ನು ಪ್ರವೇಶಿಸು ಭಗೀರಥನ ಹಿಂದೆಯೇ ಪಾತಾಳಕ್ಕೆ ಬಂತು. ನನ್ನ ಮುತ್ತಾತಂದಿರ ಬೂದಿಯ ರಾಶಿಯ ಮೇಲೆ ಹರಿಯುವಂತೆ ಪ್ರಾರ್ಥಿಸಿದ. ಅದರಂತೆಯೇ ಗಂಗೆ ಸಗರ ಪುತ್ರರ ಬೂದಿಯ ರಾಶಿಯ ಮೇಲೆ ಹರಿದ್ಲು. ಬೂದಿಯೆಲ್ಲ ಕರಗಿ ಹೋಯಿತು. ಅಲ್ಲೇ ಭಗೀರಥ ಪಿತೃದೇವತೆಗಳಿಗೆಲ್ಲ ತರ್ಪಣೆ ಕೊಟ್ಟ. ಸಗರ ಪುತ್ರರು ಪಾಪವನ್ನು ಕಳೆದುಕೊಂಡರು, ಸದ್ಗತಿಯನ್ನು ಪಡೆದರು. ಆಗ ಬ್ರಹ್ಮ ಭಗೀರಥನ ಬಳಿಗೆ ಬಂದು, ಭಗೀರಥ, ನಿನ್ನ ಕರ್ಮ, ನಿನ್ನ ಪ್ರಯತ್ನ ತುಂಬ ಶ್ಲಾಘನೀಯಪ್ಪ. ಇದು ಭಗೀರಥ ಪ್ರಯತ್ನ ಅಂತಾನೆ ಪ್ರಸಿದ್ಧಿ ಪಡೆಯುತ್ತೆಪ್ಪ. ಗಂಗೆ ನಿನ್ನಿಂದ ಭೂಮಿಗೆ ಇಳಿಯುವಂತಾಯಿತು. ನೀನೇ ಅವಳಿಗೆ ತಂದೆ ಎನಿಸಿರುವೆ. ಅವಳಿಗೆ ಭಾಗೀರಥಿ ಅಂತ ಹೆಸರಾಗಲಿ ಅಂತ ಹೇಳಿ. ಮೊದಲು ಗಂಗೆ ದೇವಲೋಕಕ್ಕೆ ಹೋಗಿ ದೇವಗಂಗೆ ಆದ್ಲು, ಅಲ್ಲಿಂದ ಜಾಹ್ನವಿ ಆದ್ಲು, ಆಮೇಲೆ ಈಗ ಭಾಗೀರಥಿ ಆದ್ಲು. ನಿನ್ನ ಪಿತೃಗಳೆಲ್ಲ ಮುಕ್ತರಾದ್ರಪ್ಪ, ನಿನಗೂ ಶ್ರೇಯಸ್ಸಾಗಲಿ, ಈ ಗಂಗಾ ಜಲದಲ್ಲಿ ಸ್ನಾನ ಮಾಡು ಅಂತ ಹೇಳಿ ಅವ್ರಿಗೆ ಹೇಳಿದ್ರು. ಅದರಂತೆ ಭಗೀರಥ ಭಾಗೀರಥಿಯಲ್ಲಿ ಸ್ನಾನ ಮಾಡಿದ, ಧನ್ಯನಾದ. ಹೀಗೆ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿ ಹರಿಯುವಂತಾದ್ರಿಂದ ಇವಳಿಗೆ ತ್ರಿಪಥಗೆ ಅಂತ ಹೆಸರು ಬಂತು ಅಂತ ವಿಶ್ವಾಮಿತ್ರರು ರಾಮನಿಗೆ ಹೇಳಿದರು. ಇದು ಗಂಗಾವತರಣದ ಕತೆ. ಗಂಗಾವತರಣದ ಪರಮ ಪಾವನ ಕತೆ ಇದು. ಇದನ್ನು ಹೇಳುವುದು, ಕೇಳುವುದು ಸಕಲ ಸನ್ಮಂಗಳು ಉಂಟಾಗುತ್ತೆ. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಈ ರೀತಿ ಗಂಗಾವತರಣದ ವೃತ್ತಾಂತವನ್ನು ತಿಳಿಸಿದ್ರು. ಇಬ್ಬರಿಗೂ ಆನಂದ ಆಯಿತು. ಗಂಗೆ 3 ಲೋಕವನ್ನು ಪಾವನಗೊಳಿಸಿದಂತಹ ದೇವ ಗಂಗೆ ಆಯಿತು. ವಿಷ್ಣುವಿನ ಪಾದೋದಕವಾಯಿತು ಇದು. ಆದ್ದರಿಂದ ನಮ್ಮೆಲ್ಲರಿಗೂ ಗಂಗೆ ಬಹಳ ಪವಿತ್ರತಮವಾದಂಥದ್ದು. ಇಲ್ಲಿಗೆ ಇವತ್ತಿನ ರಾಮಕಥೆ ಮುಗಿಸಿ ನಾಳೆ ಸಮುದ್ರ ಮಥನಕ್ಕೆ ನಾವು ಪ್ರವೇಶ ಮಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀರಾಮ ರಾಮ